ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಮೊದಲನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಮೊದಲನೇ ಪ್ರಶ್ನೆಗೆ ಅಂದ್ರೆ ಕರ್ಮ ಫಲದ ಆಶ್ರಯದ ತ್ಯಾಗವನ್ನ ಹೇಳಿದ್ದಾರೆ, ಆದ್ರೆ ಆಸಕ್ತಿಯ ತ್ಯಾಗವನ್ನ ಇಲ್ಲೆಲ್ಲೂ ಹೇಳಿಲ್ವಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ವಿ. ಅಂದ್ರೆ ಅಲ್ಲಿ ಕರ್ಮ ಫಲದ ಆಶ್ರಯದ ತ್ಯಾಗ ಅಂತ ಹೇಳಿದಾಗ ಅದರಲ್ಲೇ ಆಸಕ್ತಿಯ ತ್ಯಾಗ ಅಂತಾನು ಬಂದ್ಬಿಡುತ್ತೆ. ಆಸಕ್ತಿಯ ತ್ಯಾಗ ಅಂತ ಎಲ್ಲೆಲ್ಲಿ ಬಂದಿರುತ್ತೋ ಅಲ್ಲಿ ಕರ್ಮಫಲದ ಆಶ್ರಯದ ತ್ಯಾಗ ಅಂತ ಕೂಡ ತಿಳ್ಕೋಬೇಕು ಅನ್ನೋದನ್ನ ನಾವು ಓದೋ ಭಾಗದಲ್ಲಿ ತಿಳ್ಕೊಂಡಿದ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಕರ್ಮಫಲದ ಆಶ್ರಯವನ್ನ ತ್ಯಾಗ ಮಾಡೋದ್ರಲ್ಲಿ ಯಾವ ಭಾವ ಇದೆ? ಈಗ ಕರ್ಮಫಲವನ್ನ ಬಿಡಬೇಕು, ಅದನ್ನ ನಾವು ಆಶ್ರಯಿಸಬಾರದು ಅಂತ ಹೇಳಿದಾರಲ್ಲ, ಹಂಗಂದ್ರೆ ಅರ್ಥ ಏನು? ಏನ್ ಬಿಡೋದನ್ನ ಕರ್ಮಫಲದ ಆಶ್ರಯವನ್ನ ತ್ಯಾಗ ಮಾಡೋದು ಅಂತ ಹೇಳೋದು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಪತ್ನಿ, ಪುತ್ರ, ಧನ, ಮಾನ, ದೊಡ್ಡಸ್ತಿಗೆ ಇದೆಲ್ಲವೂ ಕೂಡ ಈ ಲೋಕದ ಮತ್ತೆ ಸ್ವರ್ಗ ಸುಖಾದಿ, ಇನ್ನು ಸ್ವರ್ಗದಲ್ಲಿ ಏನೇನೋ ಸುಖಗಳೆಲ್ಲ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿ ಪರಲೋಕದಲ್ಲಿರುವಂತ ಅಂದ್ರೆ ಈ ಲೋಕದಲ್ಲಿರುವಂಥದ್ದು ಮತ್ತೆ ಪರಲೋಕದಲ್ಲಿರುವಂತ ಎಲ್ಲ ಭೋಗಗಳನ್ನು ಕರ್ಮ ಫಲದಲ್ಲಿ ಸಮಾವೇಶ ಮಾಡಿಕೊಳ್ಬೇಕು. ಕರ್ಮ ಫಲ ಅಂತ ಅಂದಿದ ತಕ್ಷಣನೇ ನಮಗೇನು ನೆನಪಾಗಬೇಕು? ನನಗೆ ಹೆಂಡತಿ ಬೇಕು, ಗಂಡ ಬೇಕು, ಮಕ್ಕಳು ಬೇಕು ಅಂತೆಲ್ಲ ನಾವು ಕೇಳ್ಕೊಳ್ತೀವಲ್ವಾ. ನಾವೇನೋ ಒಂದು ಕೆಲಸ ಮಾಡಿದಾಗ ಇದು ನನಗೆ ಬೇಕು ಅಂತ ಅನ್ಕೊಳ್ತೀವಲ್ವಾ. ಸೊ ಇಲ್ಲಿ ಪತ್ನಿ ಆಗಿರ್ಬೋದು, ಪತಿ ಆಗಿರ್ಬೋದು, ಪುತ್ರನಾಗಿರ್ಬೋದು, ಧನ, ಮಾನ, ದೊಡ್ಡ ಹಸ್ತಿಗೆ ಅಂದ್ರೆ ಈ ಲೋಕದ ಸುಖ ಭೋಗಗಳು, ಸ್ವರ್ಗ, ಇನ್ನು ಬೇಕಾದಷ್ಟು ಪರಲೋಕಗಳಿದೆಯಲ್ಲ, ಅಲ್ಲಿರುವಂತ ಎಲ್ಲ ಭೋಗಗಳನ್ನು ಕೂಡ ಕರ್ಮಫಲದಲ್ಲೇ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಕರ್ಮಫಲವನ್ನ ಬಿಡಬೇಕು ಅಂದ್ರೆ ಇದನ್ನೆಲ್ಲ ಬಿಡಬೇಕು ಅಂತ ಅರ್ಥ. ಸಾಧಾರಣ ಮನುಷ್ಯ ಯಾವುದಾದ್ರೂ ಕರ್ಮವನ್ನ ಮಾಡಬೇಕಾದ್ರೆ ಒಂದಲ್ಲ ಒಂದು ಫಲದ ಆಶ್ರಯವನ್ನ ಪಡ್ಕೊಂಡಿರ್ತಾನೆ. ಅವನಿಗೆ ಆ ಒಂದು ಫಲ ಬೇಕು ಅನ್ನೋದಕ್ಕೋಸ್ಕರ ಅವನು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಅವನ ಕರ್ಮಗಳು ಏನಾಗುತ್ತೆ, ಮತ್ತೆ ಮತ್ತೆ ಜನನ ಮರಣ ಸುಳಿಯಲ್ಲಿ ಅವನನ್ನ ಬೀಳಿಸುತ್ತೆ. ಈಗ ನಾನೇನೋ ಒಂದು ಕೇಳ್ಕೊಂಡಿರ್ತೀನಿ, ಅದು ಇವಾಗ ಸಿಕ್ಕಿಲ್ಲ ಅಂದ್ರೂ ಇನ್ಯಾವಾಗಾದ್ರೂ ಒಂದ್ಸರಿ ಸಿಕ್ಕೇ ಸಿಗುತ್ತಲ್ವಾ. ಅದನ್ನ ಅನುಭವಿಸೋದಕ್ಕೆ ನಾನು ಮತ್ತೆ ಬರಬೇಕಾಗುತ್ತೆ. ಈ ರೀತಿ ಅಂದ್ರೆ ಕರ್ಮಗಳನ್ನ ಮಾಡಬೇಕಾದ್ರೆ ಫಲಾಸಕ್ತಿಯನ್ನ ಇಟ್ಕೊಂಡು ಮಾಡಿದಾಗ ಅದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಮತ್ತೆ ಜನನ ಮರಣದ ಸುಳಿಯಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಅದಕ್ಕೋಸ್ಕರನೇ ಈ ಲೋಕ ಆಗಿರ್ಬೋದು ಮತ್ತೆ ಪರಲೋಕದ ಎಲ್ಲ ಭೋಗಗಳನ್ನು ಕೂಡ ಅನಿತ್ಯವಾಗಿರುವಂಥದ್ದು, ಕ್ಷಣಭಂಗುರವಾಗಿರುವಂಥದ್ದು ಮತ್ತೆ ದುಃಖಗಳಿಗೆ ಕಾರಣ ಅಂತ ತಿಳ್ಕೊಂಡು ಎಲ್ಲ ಕರ್ಮಗಳಲ್ಲೂ ಕೂಡ ಮಮತೆ, ಆಸಕ್ತಿ ಮತ್ತೆ ಫಲದ ಇಚ್ಛೆಯನ್ನ ಸರ್ವಥಾ ತ್ಯಾಗ ಮಾಡೋದಿದೆಯಲ್ಲ, ಅದು ಕರ್ಮಫಲದ ಆಶ್ರಯವನ್ನ ತ್ಯಾಗ ಮಾಡೋದು ಅಂತಂದ್ರೆ ಅರ್ಥ. ಈಗ ನಾವು ಏನೇ ಕೆಲಸ ಮಾಡಲಿ ಅದರಲ್ಲಿ ಮಮತೆನೂ ಇರಬಾರ್ದು, ಆಸಕ್ತಿ ಇರಬಾರ್ದು, ಫಲಾಪೇಕ್ಷೆಗಳು ಇರಬಾರ್ದು. ಅದು ಯಾವ್ಯಾವುದು ಅಂತ ಕೂಡ ಹೇಳಿದ್ರಲ್ವಾ. ಹೆಂಡತಿ, ಮಕ್ಕಳು, ಗಂಡ, ಧನ, ಮಾನ ಮತ್ತೆ ನನಗೆ ಅಂತಸ್ತು, ಹೀಗೆ ಏನೇನೋ ಸುಖ ಬೇಕು, ಅದು ಬೇಕು, ಇದು ಬೇಕು, ಸ್ವರ್ಗ ಲೋಕಗಳು ಬೇಕು ಅಂತೆಲ್ಲ ನಾವು ಏನೆಲ್ಲ ಅನ್ಕೊಳ್ತೀವೋ ಅದೆಲ್ಲ ಕರ್ಮಫಲದಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಆ ಯಾವುದೇ ರೀತಿಯ ಫಲಾಪೇಕ್ಷೆಗಳು, ಅಟ್ಯಾಚ್ಮೆಂಟ್ಗಳು, ಆಸಕ್ತಿಗಳು ಏನೂ ಇಲ್ಲದೆ ಮಾಡೋದಿದೆಯಲ್ಲ, ಅದನ್ನ ಕರ್ಮ ಫಲ ಆಶ್ರಯದ ತ್ಯಾಗ ಮಾಡೋದು ಅಂತ ಹೇಳಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಕರ್ತವ್ಯ ಕರ್ಮಗಳು ಯಾವ್ಯಾವುದು ಮತ್ತು ಅವುಗಳನ್ನ ಹೇಗೆ ಮಾಡಬೇಕು ಅನ್ನೋದು ಮುಂದಿನ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ತಮ್ಮ ತಮ್ಮ ವರ್ಣ ಮತ್ತೆ ಆಶ್ರಮಕ್ಕನುಸಾರವಾಗಿ ಶಾಸ್ತ್ರದಲ್ಲಿ ಹೇಳಿರುವಂತಹ ನಿತ್ಯ ನೈಮಿತ್ತಿಕ ಅಂದ್ರೆ ಪ್ರತಿದಿನ ಮಾಡಲೇಬೇಕಾಗಿರುವಂತಹ ಯಜ್ಞ, ದಾನ, ತಪಸ್ಸು ಮತ್ತೆ ಶರೀರವನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಮಾಡುವಂತಹ ಕೆಲಸಗಳು ಮತ್ತೆ ಲೋಕ ಸೇವೆ ಇರುತ್ತಲ್ಲ, ಇದೆಲ್ಲವುಗಳಿಗಾಗಿನೇ ನಾವು ಏನೇನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅದೆಲ್ಲ ಕರ್ತವ್ಯ ಕರ್ಮಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ನಾನು ಬ್ರಾಹ್ಮಣನಾಗಿದ್ದರೆ ನನ್ನ ಒಂದು ವರ್ಣ ಮತ್ತು ನಾನು ಬ್ರಾಹ್ಮಣನಲ್ಲಿ ಗೃಹಸ್ಥನಾಗಿದ್ದರೆ ಅದಕ್ಕೆ ಅಂತ ಕೆಲವೊಂದು ಯಜ್ಞದಾನ ತಪಗಳನ್ನೆಲ್ಲ ಹೇಳಿರ್ತಾರೆ. ಆ ರೀತಿ ಕೆಲಸಗಳನ್ನೆಲ್ಲ ನಾವು ಮಾಡೋದಿದೆಯಲ್ಲ, ಅದನ್ನು ಕರ್ತವ್ಯ ಕರ್ಮಗಳು ಅಂತ ಹೇಳೋದು. ಅದೆಲ್ಲವನ್ನು ಕೂಡ ಯಥಾವಿಧಿ, ಯಥಾಯೋಗ್ಯವಾಗಿ ಅಂದರೆ ಹೀಗೆ ಮಾಡಬೇಕು ಅಂತ ವಿಧಿವಿಧಾನ ಇರುತ್ತೆ, ಆ ರೀತಿ ಮಾಡಬೇಕು. ಮತ್ತು ನನ್ನ ಯೋಗ್ಯತೆಗೆ ತಕ್ಕಂಗೆ, ಯೋಗ್ಯತೆ ಮೀರಿ ಮಾಡಬೇಕು ಅಂತೇನಿಲ್ಲ,
ಮತ್ತು ಯೋಗ್ಯತೆಗೆ ಕೆಳಮಟ್ಟವಾಗೂ ನಾವು ಮಾಡಬೇಕು ಅಂತೇನಿಲ್ಲ. ನನ್ನ ಕೈಯಲ್ಲಾದ ಮಟ್ಟಿಗೆ ಆಲಸ್ಯರಹಿತನಾಗಿ, ಅಲ್ಲಿ ಆಲಸ್ಯ ಅನ್ನೋದು ಬರಬಾರದು, ಮತ್ತು ನನ್ನ ಶಕ್ತಿಗನುಸಾರವಾಗಿ ಕರ್ತವ್ಯ ಮಾಡ್ತಾ ಇದ್ದೀನಿ ಅನ್ನುವಂತಹ ಬುದ್ಧಿಯಿಂದ ಉತ್ಸಾಹಪೂರ್ವಕವಾಗಿ ಎಲ್ಲ ಹೊತ್ತಲ್ಲೂ ಕೂಡ ಮಾಡ್ತಾ ಇರಬೇಕು. ಒಂದ್ಸರಿ ಮಾಡೋದು, ಒಂದ್ಸರಿ ಬಿಡೋದು, ಒಂದು ದಿವಸ ಮಾಡೋದು, ಇನ್ನು 10 ದಿವಸ ಬಿಟ್ಟು ಬಿಡೋದು, ಈ ರೀತಿ ಅಲ್ಲ. ನಾನು ಯಾವ ಆಶ್ರಮದಲ್ಲಿದ್ದೀನಿ, ಯಾವ ವರ್ಣದಲ್ಲಿದ್ದೀನಿ, ನನ್ನ ಕರ್ತವ್ಯ ಅನ್ನೋದು ಏನು, ಅದನ್ನೆಲ್ಲವೂ ಕೂಡ ಆಲಸ್ಯವಿಲ್ಲದೆ ಶಕ್ತಿಗನುಸಾರವಾಗಿ ನಾವು ನಮ್ಮ ಒಂದು ಬುದ್ಧಿಯಿಂದ, ಉತ್ಸಾಹದಿಂದ ನಾವು ಎಲ್ಲ ಸಮಯದಲ್ಲೂ ಕೂಡ ಈ ಕೆಲಸಗಳನ್ನು ಮಾಡ್ತಾ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಮ್ಮ ಕರ್ತವ್ಯ ಕರ್ಮಗಳು ಅಂತ ಹೇಳೋದು. ಮತ್ತು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ. ಅಲ್ಲಿ ಆಲಸ್ಯ ಪಟ್ಕೊಂಡು ಮಾಡೋದಲ್ಲ, ಮತ್ತು ನನ್ನ ಕೈಯಲ್ಲಿ ಆಗ್ತಾ ಇದ್ರು ನಾನು ಮಾಡದೆ ಸುಮ್ಮನೆ ಇರ್ತೀನಲ್ಲ, ಅದು ತಪ್ಪು. ಮತ್ತು ಆ ಕೆಲಸ ಮಾಡಬೇಕಾದ್ರೆ ನಮಗೆ ಉತ್ಸಾಹ, ಹುಮ್ಮಸ್ಸಿರಬೇಕು, ಮತ್ತು ಸದಾ ಅದನ್ನು ಒಂದು ದಿವಸನೂ ಬಿಡದೆ ಸದಾ ಕಾಲ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.